ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಮೂಡ್ನಾಳ್ ಶಿವರಾಜ್. ಬಂಧುಗಳೇ, ಕಾಂಗ್ರೆಸ್ ಅಂದ್ರೆ ಈ ಕಾಂಗ್ರೆಸ್ ಹುಟ್ಟಿರೋದೇ ಬರೀ ಸುಳ್ಳಿನಿಂದ, ಇದು ಬೆಳೀತಾ ಇರೋದು ಹೆಮ್ಮರವಾಗಿರೋದೆಲ್ಲ ಬರೀ ಸುಳ್ಳಿನಿಂದನೇ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಇವರು ಜಾತಿ ರಾಜಕೀಯ ಮಾಡಲಿಲ್ಲ ಅಂದರೆ, ಧರ್ಮ ರಾಜಕೀಯ ಮಾಡಲಿಲ್ಲ ಅಂದರೆ, ಜಾತಿ ಓಲೈಕೆ ಮಾಡಲಿಲ್ಲ ಅಂದರೆ, ಹಿಂದೂಗಳನ್ನು ತುಷ್ಟೀಕರಣ ಮಾಡಲಿಲ್ಲ ಅಂತ ಅಂದರೆ ಇವರುಗಳಿಗೆ ಸಮಾಧಾನ ಆಗೋದಿಲ್ಲ. ಕಳೆದ 10 ವರ್ಷದಲ್ಲಿ ಕೇವಲ 44 ಸೀಟು ಮತ್ತು 52 ಸೀಟುಗಳನ್ನು ಪಡೆದಿದ್ದಂತಹ ಕಾಂಗ್ರೆಸ್ನ ಮುಖಂಡ ರಾಹುಲ್ ಗಾಂಧಿ ಈ ಬಾರಿ ಇಲ್ಲ ಸಲ್ಲದ ಬೇಕಾದಷ್ಟು ಆಶ್ವಾಸನೆಗಳನ್ನು ಕೊಟ್ಟು ಇಡೀ ದೇಶದ ಜನತೆಗೆ 99 ಸೀಟುಗಳನ್ನು ಪಡೆದು ಇವತ್ತು ಒಂದು ದೊಡ್ಡ ಕಿರೀಟವನ್ನು ತೊಟ್ಕೊಂಡಾಗೆ ತಿರುಗಾಡ್ತಾ ಇದ್ದಾನೆ ಈ ಮನುಷ್ಯ. ಈತ ಹೇಳ್ತಾ ಇದ್ದಾನೆ, 18ನೇ ಲೋಕಸಭಾ ಚುನಾವಣೆಯ ಪ್ರಪ್ರಥಮ ಅಧಿವೇಶನದಲ್ಲಿ ಮೊದಲನೇ ದಿನ ಭಾಷಣ ಮಾಡ್ತಾ ಇರಬೇಕಾದ್ರೆ ರಾಹುಲ್ ಗಾಂಧಿ, ಯಾರು ಹಿಂಸೆಯನ್ನು ಮಾಡ್ತಾರೋ, ಯಾರು ಮೋಸ ಮಾಡ್ತಾರೋ, ಯಾರು ಸುಳ್ಳು ಹೇಳ್ತಾರೋ ಇವರೆಲ್ಲ ಹಿಂದೂಗಳಂತೆ. ಯಾರು ಹಿಂದೂ ಅಂತ ಹೇಳ್ಕೊಳ್ತಾರೋ ಅವರೆಲ್ಲರೂ ಹಿಂಸೆ ನೀಡುವವರಂತೆ. ಹೀಗೆ ಹೇಳ್ತಾ ಇದ್ದಾನಲ್ಲ ಈ ವ್ಯಕ್ತಿ, ಇವನಿಗೆ ಎಂಥ ಅಯೋಗ್ಯನಿರ್ಬೋದು ಹೇಳಿ. ಇವನಿಗೆ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇದೆಯಾ? ನಾನು ಹಿಂದೂಗಳನ್ನು ಬೈಕೊಂಡೇ 99 ತೊಗೊಂಡಿದ್ದೀನಿ, ಹೀಗೆ ಇನ್ನೂ ಬೈತಾ ಇದ್ರೆ ಹಿಂದೂಗಳನ್ನು ನಾನು 300-400 ತಗೋಬೋದು, ನೆಕ್ಸ್ಟ್ ಪ್ರಧಾನಮಂತ್ರಿ ಆಗ್ಬೋದು ಅಂತ ಅಂದ್ಕೊಂಡಿರ್ಬೇಕು ಈ ಅಯೋಗ್ಯ. ನಿಜವಾಗ್ಲೂ ಎಂತಹ ಅಯೋಗ್ಯನನ್ನು, ಎಂತಹ ಅವಿವೇಕಿಯನ್ನು ನಾವು ಆಯ್ಕೆ ಮಾಡಿದ್ದೀವಿ ಅಂತ ನಾವೆಂತಹ ಅಯೋಗ್ಯರು ಅಂತ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಅಲ್ಲ, 18ನೇ ಲೋಕಸಭೆಯ ಮೊದಲನೇ ಅಧಿವೇಶನದ ಮೊದಲನೇ ಸಭೆಯಲ್ಲಿ ಹಿಂದೂಗಳ ವಿರುದ್ಧವಾಗಿ, ಹಿಂದುತ್ವಕ್ಕೆ ವಿರುದ್ಧವಾಗಿ ಇದೇ ಭಾಷಣ ಮಾಡ್ತಾ ಇದ್ದಾನೆ ಈ ವ್ಯಕ್ತಿ. ಇವನಿಗೆ ಈ ದೇಶದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇಲ್ಲ, ದೇಶದ ಯುವಕರ ಬಗ್ಗೆ ಚಿಂತನೆ ಇಲ್ಲ, ದೇಶದ ಆಚಾರ ವಿಚಾರ ಸಂಸ್ಕಾರಗಳ ಬಗ್ಗೆ ಇಲ್ಲ, ದೇಶದ ಭದ್ರತೆಯ ಬಗ್ಗೆ ಇಲ್ಲ, ದೇಶದ ಎಲ್ಲ ಸರ್ವಧರ್ಮಗಳ ಬಗ್ಗೆ ಸಮಾನತೆಯನ್ನು ಸಾರಬೇಕು ಅನ್ನೋ ಇಚ್ಛಾಶಕ್ತಿ ಇಲ್ಲ ಈ ವ್ಯಕ್ತಿಗೆ. ಕೇವಲ ಮುಸ್ಲಿಮರನ್ನು ಓಲೈಕೆ ಮಾಡಲಿಕ್ಕೋಸ್ಕರ, ಹಿಂದೂಗಳನ್ನು ತುಷ್ಟೀಕರಣ ಮಾಡ್ತಾ ಹಿಂದೂಗಳನ್ನು ಹೀನಮಾನವಾಗಿ ಈತ ಕಾಣ್ತಾ ಇದ್ದಾನೆ ಅನ್ನೋದಕ್ಕೆ ಇನ್ನು ನಿನ್ನೆ ನಡೆದಂತಹ ಸಭೆಯಲ್ಲಿ ಅವನ ಭಾಷಣವನ್ನು ಕೇಳಿ ನಿಜವಾಗ್ಲೂ ಬಹಳ ಬೇಸರ ಉಂಟಾಗಿದೆ. ಈತ ಹೇಳ್ತಾನೆ, ಯಾರು ಹಿಂದೂ ಅಂತ ಹೇಳ್ತಾರೋ ಅವರು ಸುಳ್ಳು, ಅವರು ಮೋಸ, ಹಿಂದೂ ಅನ್ನೋನು ಮೋಸ, ಹಿಂದೂ ಅನ್ನೋನು ಸುಳ್ಳು, ಹಿಂದೂ ಅನ್ನೋನು ಹಿಂಸೆ ಮಾಡ್ತಾನೆ ಅಂತ ಹೇಳ್ತಾರೆ. ಇವ್ನಿಗೇನು ಕಾಮನ್ ಸೆನ್ಸ್ ಇದೆಯೋ ಇಲ್ವೋ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಯಾರು ಇದನ್ನ ಯಾವುದೋ ಜಮ್ಮು ಕಾಶ್ಮೀರದಲ್ಲಿ ಲಕ್ಷಾಂತರ ಜನ ಪಂಡಿತರನ್ನ ಓಡಿಸಿದವರು ಯಾರು? ಹಿಂದೂಗಳ ಅಲ್ಲ. ಲಕ್ಷಾಂತರ ಜನ ಪಂಡಿತರ ಜಮ್ಮು ಕಾಶ್ಮೀರದಿಂದ ಲಕ್ಷಾಂತರ ಜನ ಅತ್ಯಾಚಾರ ನಡೆಸ್ತವ್ರು ಯಾರು? ಹಿಂದೂಗಳ. ಲಕ್ಷಾಂತರ ಜನ ಪಂಡಿತರನ್ನ ಕೊಲೆ ಮಾಡಿದವರು ಯಾರು? ಹಿಂದೂಗಳ. ಅಥವಾ ಕೊಲೆ ಮಾಡಿದೋ ಎಲ್ರೂ ಹಿಂದೂ ಅಂತ ತಿಳ್ಕೊಂಡಿದ್ದಾನ ಇವನು, ಏನು ಅಂತ ಗೊತ್ತಾಗ್ತಾ ಇಲ್ಲ. ಹಿಂದೂಗಳು ಒಂದು ರೀತಿ ಮುಂದೆ ಬಂದರೆ ಹಾಯಬೇಡ, ಹಿಂದೆ ಬಂದರೆ ಒರೆಯಬೇಡ ಅಂತ ಗೋವಿನ ಹಾಡಿದೆಯಲ್ಲ, ಆ ಥರ ಹಿಂದೂಗಳು ಯಾರಿಗೂ ಹಿಂಸೆ ನೀಡುವವರಲ್ಲ, ಹಿಂಸಾಕಾರರಲ್ಲ. ಅವರು ತಮ್ಮಷ್ಟಕ್ಕೆ ತಾವು ಅವರು ತಮ್ಮ ದೇಶದ ಬಗ್ಗೆ ಚಿಂತನೆ ನಡೆಸ್ತಾರೆ, ಧರ್ಮದ ಬಗ್ಗೆ ಚಿಂತನೆ ನಡೆಸ್ತಾರೆ, ದೇಶದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಾರೋ ಹೊರತು ಯಾರಿಗೂ ನೋವು ಕೊಡೋದ್ರ ಬಗ್ಗೆ ಯಾವ ಹಿಂದೂನೂ ಸಹ ಇದುವರೆಗೂ ಇಲ್ಲ. ಯಾವ ಹಿಂದೂಗಳ ಮನೆಗಳಲ್ಲಿ ಚಾಕು ಚೂರಿ ಪಿಸ್ತೂಲು ಮದ್ದು ಗುಂಡು ಬಂದೂಕು ಇವೆಲ್ಲ ಇದೆ? ಯಾವ ದೇವಸ್ಥಾನಗಳಲ್ಲಿ ಇದೆ ಚಾಕು ಚೂರಿ ಬಂದೂಕು ಪಿಸ್ತೂಲು? ಇವೆಲ್ಲ ಯಾವ ದೇವಸ್ಥಾನಗಳಲ್ಲಿದೆ? ಯಾವ ದೇವಸ್ಥಾನಗಳಲ್ಲೂ ಸಹ ಮದ್ದು ಗುಂಡುಗಳಿಲ್ಲ, ಚಾಕು ಚೂರಿಗಳಿಲ್ಲ, ಕತ್ತಿ ಗುರಾಣಿಗಳಿಲ್ಲ. ಯಾವ ಹಿಂದೂಗಳ ಮನೆಗಳಲ್ಲೂ ಸಹ ಚಾಕು ಚೂರಿ ಪಿಸ್ತೂಲು ಮದ್ದು ಗುಂಡುಗಳಿಲ್ಲ. ಹಾಗಿದ್ದ ಮೇಲೆ ಯಾರು ಹಾಗಾದ್ರೆ ಹಿಂಸೆ ಮಾಡ್ತಾ ಇರೋರು? ಅಲ್ಲ, ಈತನ ಮನುಷ್ಯನ ತಲೆನಲ್ಲಿ ಏನ್ ತುಂಬಿದೆ ಅಂತ ಅರ್ಥ ಆಗ್ತಾ ಇಲ್ವಲ್ಲ. ಇವನ್ ಜೊತೆಲಿ ಇಟ್ಕೊಂಡಿರೋದು, ಇವನ್ ಜೊತೆಲಿ ಇರೋರು ಯಾರು ಅಂದ್ರೆ ಸುತ್ತಲೂ ಎಡಬಲ ಎಲ್ಲ ಹಿಂದುತ್ವವನ್ನು ಸರ್ವನಾಶ ಮಾಡ್ತೀವಿ ಅನ್ನೋ DMK ಅವರು, ಹಿಂದೂಗಳನ್ನ ಕೇವಲ ಅರ್ಧ ಗಂಟೆ ಟೈಮ್ ಕೊಟ್ಟರು ಸಾಕು ಅವರನ್ನ ಸರ್ವನಾಶ ಮಾಡ್ತೀವಿ ಅನ್ನೋ OIC ಅಂತವರು, ಹಿಂದುತ್ವವನ್ನು ಸಂಪೂರ್ಣವಾಗಿ ಈ ದೇಶದಿಂದ ನಾಶಪಡಿಸಬೇಕು, ಹಿಂದೂಗಳನ್ನ ನಾಶಪಡಿಸಬೇಕು, ಹಿಂದುತ್ವವನ್ನು ನಾಶಪಡಿಸಬೇಕು ಅನ್ನುವಂತಹ ಪಟಾಲಮ್ಮನ್ನೇ ಜೊತೆ ಮೇಲೆ ಇಟ್ಕೊಂಡು ಇವನು ಹಿಂದೂಗಳ ವಿರುದ್ಧವಾಗಿ ಮಾತಾಡ್ತಾನೆ. ಇಂತಹ ಅವಿವೇಕಿಯನ್ನು ನಾವು ಆಯ್ಕೆ ಮಾಡಿದ್ದು ಎಷ್ಟು ಸಮಂಜಸ ಅಂತ ಇಡೀ ದೇಶದ ಜನ ಈಗ ಯೋಚನೆ ಮಾಡಬೇಕಾಗಿದೆ. ಅಲ್ಲ, ಹಿಂದೂಗಳು ಅಂದ್ರೆ ಹಿಂಸಾವಾದಿಗಳು ಅಂತ ಹೇಳ್ತಾನಲ್ಲ, ಆದ್ರೆ ಇವ್ರಿಗೆಲ್ಲ ಈಗೇನು ಯಾರ್ಯಾರು ದೇಶದ್ರೋಹಿಗಳು ಕೆಲಸ ಮಾಡ್ತಾ ಇದ್ದಾರೆ, ಯಾರು ದೇಶದ್ರೋಹಿಗಳಿದ್ದಾರೆ, ಯಾರು ಉಗ್ರಗಾಮಿಗಳಿದ್ದಾರೆ, ಯಾರು ದೇಶದ ಅಭಿವೃದ್ಧಿಯನ್ನು ವಿರೋಧಿಸ್ತಾ ಇದ್ದಾರೆ, ಇವರೆಲ್ಲರೂ ಹಿಂದೂಗಳು ಹಾಗಾದ್ರೆ ರಾಹುಲ್ ಗಾಂಧಿ ಲೆಕ್ಕದಲ್ಲಿ.
ರಾಹುಲ್ ಗಾಂಧಿಗೆ ಏನು ತಲೆ ಮೆಂಟಲಿ ಮೆಚ್ಯೂರ್ ಆಗಿಲ್ಲ ಅನಿಸ್ತದೆ. ಇನ್ನು ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡವಾ? ಯಾರು ಈ ದೇಶದ ಈ ದೇಶದಲ್ಲಿ ಉಗ್ರ ಚಟುವಟಿಕೆಗಳು ನಡೆಸ್ತಾ ಇರೋರು ಯಾರು? ಹಿಂದೂಗಳು ಯಾರು? ಈ ದೇಶದ ದೇಶದ್ರೋಹಿ ಚಟುವಟಿಕೆಗಳು ಮಾಡ್ತಾ ಇರೋರು ಯಾರು? ಈ ದೇಶದಲ್ಲಿ ಮದ್ದು, ಗುಂಡು, ಬಾಂಬು, ಪಿಸ್ತೂಲು, ಲಾಂಗು, ಗುರಾಣಿ, ಚಾಕು ಇಟ್ಕೊಂಡು ಓಡಾಡ್ತಾ ಇರೋರು ಯಾರು? ಈ ದೇಶದ ವಿರುದ್ಧವಾಗಿ ಆರೋಪಗಳನ್ನು ಮಾಡ್ತಾ ಇರೋರು, ಈ ದೇಶದ ವಿರುದ್ಧವಾಗಿ ಉಗ್ರ ಚಟುವಟಿಕೆಗಳನ್ನು ನಡೆಸ್ತಾ ಇರೋರು ಯಾರು? ಇದನ್ನ ಮೊದಲು ತಿಳ್ಕೊಂಡು ಬಾಪ ಮಾರಾಯ, ಆಮೇಲೆ ಮಾತಾಡು. ನಿನ್ನ ಭಾಷಣ ಕೇಳಿದ ತಕ್ಷಣ ಎಲ್ಲರೂ ಜನ ಒಪ್ಕೊಳ್ತಾರೆ ರಾಹುಲ್ ಗಾಂಧಿ ಸತ್ಯ ಹೇಳ ಅಂತ ತಿಳ್ಕೊಂಡಿದಾರ. ನೀನು ಸುಳ್ಳು, ನಿನ್ನ ಭಾಷಣ ಸುಳ್ಳು, ನಿನ್ನ ಪಕ್ಷವೇ ಸುಳ್ಳು. ಯಾಕೆಂದ್ರೆ ನಿನ್ನ ಪಕ್ಷ ಮತ್ತೆ ನೀನು, ನಿನ್ನ ಸಂತತಿ ಯಾವತ್ತೂ ಸಹ ಸಮಾಜದ ಸರ್ವೇ ಜನ ಸುಖಿನೋ ಭವತೋ ಅನ್ನೋ ತತ್ವ ಸಿದ್ಧಾಂತದಡಿಯಲ್ಲಿ ನಿಮ್ಮ ಪಕ್ಷ ಇಲ್ಲ. ಕೇವಲ ಮುಸ್ಲಿಮರ ಓಲೈಕೆಗಾಗಿ, ಹಿಂದೂಗಳ ತುಷ್ಟೀಕರಣಕ್ಕಾಗಿ ಮೊದಲು ರಾಹುಲ್ ಗಾಂಧಿ ತನ್ನ ತಾತ ಮುತ್ತಾತ ಜವಾಹರ್ಲಾಲ್ ನೆಹರು, ಅಜ್ಜಿ ಇಂದಿರಾ ಗಾಂಧಿ ಮತ್ತೆ ಅಪ್ಪ ರಾಜೀವ್ ಗಾಂಧಿ ಇದೇ ರೀತಿ ಒಂದು ಧರ್ಮಕ್ಕೆ ಓಲೈಕೆಯಾಗಿ ಧರ್ಮದ ಅಫೀಮನ್ನ ಕುಡಿದವರ ರೀತಿ ಮಾತಾಡೋದನ್ನ ಬಿಟ್ಟು, ಈ ದೇಶದಲ್ಲಿ ಅಕಸ್ಮಾತ್ ಏನಾದರೂ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಆಸೆ ಇಚ್ಛಾಶಕ್ತಿ ಇದ್ದಿದ್ದೇ ಆದರೆ ರಾಹುಲ್ ಗಾಂಧಿಗೆ ಮೊದಲು ಇಡೀ ದೇಶದ ಎಲ್ಲ ಜನಾಂಗದವರನ್ನು ಸರ್ವೇ ಜನ ಸುಖಿನೋ ಭವತು ಅಂತ ಎಲ್ಲ ಜನಾಂಗದವರನ್ನು ಪ್ರೀತಿಸುವುದರತ್ತ, ದೇಶದ ಅಭಿವೃದ್ಧಿಯನ್ನು ಕಾಣುವುದರತ್ತ, ಅದರ ಬಗ್ಗೆ ಜನರಲ್ಲಿ ಮನವರಿಕೆ ಮಾಡಿಕೊಟ್ಟು ಸಾರ್ವಜನಿಕರನ್ನು ಎಲ್ಲರನ್ನೂ ಒಕ್ಕೊರಲಿನಿಂದ ವಿಶ್ವಾಸಕ್ಕೆ ಪಡೆದಿದ್ದೇ ಆದ್ರೆ ಮಾತ್ರ ಈ ವ್ಯಕ್ತಿ ಮುಂದೆ ಏನಾದರೂ ಅವಕಾಶ ಸಿಗಬಹುದೇ ಹೊರತು ಈ ರೀತಿ ಒಂದು ಧರ್ಮದ ವಿರುದ್ಧ ಮತ್ತೊಂದು ಧರ್ಮದ ಪರವಾಗಿ ಮಾತಾಡಿ ಸದಾ ಯಾವಾಗಲೂ ಹಿಂದೂಗಳನ್ನು ಈಗ ವಿರೋಧಿಸುತ್ತಾ, ಹಿಂದುತ್ವವನ್ನು ವಿರೋಧಿಸುತ್ತಾ, ಯಾವ ಪಟಾಲಂ ಇದೆ ಹಿಂದುತ್ವವನ್ನು ವಿರೋಧ ಮಾಡುವಂತಹ ಪಟಾಲಂ ಅವ್ರ ಜೊತೆಗೆ ಸೇರಿಕೊಂಡು ಅವರ ಪರವಾಗಿ ಅಥವಾ ಹಿಂದೂಗಳ ವಿರುದ್ಧವಾಗಿ ಮಾತನಾಡಿದ್ರೆ ನಾನು ಏನೋ ಸಾಧಿಸಬಹುದು ಅಂತ ಅಂದ್ಕೊಂಡಿದ್ರೆ ಯಾರು ರಾಹುಲ್ ಗಾಂಧಿ, ಅವನಂತಹ ಅವಿವೇಕಿ ಮತ್ತೊಬ್ಬರಿಲ್ಲ ಅಂತ ನಾನು ಈ ಮೂಲಕ ಹೇಳ್ತಾ, ಇಂತಹ ಅವಿವೇಕಿಗಳಿಗೆ, ಅಯೋಗ್ಯರಿಗೆ ಮುಂದಿನ ಚುನಾವಣೆಯಲ್ಲಾದರೂ ಸಹ ಇಡೀ ದೇಶದ ಪ್ರತಿಯೊಬ್ಬ ಹಿಂದೂಗಳು ಸಹ ಸರಿಯಾದ ತಕ್ಕ ಪಾಠ ಕಲಿಸೋದ್ರ ಮುಖಾಂತರ ನಾವು ಉತ್ತರ ಕೊಡಬೇಕು ಅಂತ ಹೇಳ್ತಾ ಈ ಮೂಲಕ ನನ್ನ ಎಲ್ರಿಗೂ ಧನ್ಯವಾದವನ್ನು ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.